ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶಲ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಿ ನೀಟಾಗಿ ಬರಬೇಕು ಅಂತ ಅಂದರೆ ಈ ರೀತಿ ಟ್ರಿಕ್ಸನ್ನು ಫಾಲೋ ಮಾಡಬೇಕು. ಅದು ಯಾವ ಟ್ರಿಕ್ಸು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ. ಮಕ್ಕಳಿಗಂತೂ ತುಂಬ ಇಷ್ಟ ಈ ಪೂರಿ. ಮತ್ತು ಚಳಿಗಾಲದಲ್ಲಂತೂ ಮಳೆಗಾಲದಲ್ಲಂತೂ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಈ ಥರ ನೀಟಾಗಿ ಉಬ್ಬರಲ್ಲ ಅಂತ ಕೆಲವರು ಮಾಡೋದೇ ಇಲ್ಲ. ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಏನಿಲ್ಲ ಈ ಟ್ರಿಕ್ಸು, ಎಣ್ಣೆನ ಚೆನ್ನಾಗಿ ಕಾಯ್ದಿರಬೇಕು. ಎಣ್ಣೆ ಒಂದೊಂದೇ ಹಾಕೋತಿರ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಮೇಲೆ ಇದು ಮಾಡಬೇಕು. ಪೂರಿ ಮೇಲೆ ಒಂದು ಸೌಟನ್ನು ಬಳಸಿ ಕೂಡ ಆ ಪೂರಿ ಮೇಲೆ ಎಣ್ಣೆ ಹಾಕ್ಕೊಂಡ್ರೂ ಸಹ ಉಬ್ಬಿ ಬರುತ್ತೆ. ಮತ್ತು ಎರಡು ಕಡೆ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಪೂರಿ ಆಗುತ್ತೆ. ಎಣ್ಣೆ ಪದಾರ್ಥ ಜಾಸ್ತಿ ಯೂಸ್ ಮಾಡೋದಿಲ್ಲ ಕೆಲವರು. ಯಾವಾಗಲೂ ಒಂದು ಸರಿ ಮಾಡ್ಕೊಂಡು ತಿಂದರೆ ಏನೂ ಇಲ್ಲ. ನೋಡಿ, ಈಗ ಒಂದೊಂದೇ ಎಣ್ಣೆಗೆ ಹಾಕೋತಿದ್ರೆ ಎಲ್ಲ ಪೂರಿನೂ ಕೂಡ ಒಂದೇ ರೀತಿ ಉಬ್ಬಿ ಬರ್ತಾ ಇದೆ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿರೋದು, ಅದರಲ್ಲೂ ಯಾವ ರೀತಿ ಉಬ್ಕೊಂಡು ಬರ್ತಿದೆ ನೋಡಿ. ಸೊ ಮೊದಲಿಗೆ ಗೋಧಿ ಹಿಟ್ಟನ್ನು ನಾನು ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು ನೀಟಾಗಿ ಕಲಸಿಟ್ಟಿದ್ದೀನಿ. ಸಾಫ್ಟ್ ಆಗಬೇಕು ಅದು. ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಟಿದ್ದೀನಿ. ಇದನ್ನು ಲಟ್ಟಿಸೋದಕ್ಕೆ ನಾನು ಮೈದಾ ಹಿಟ್ಟನ್ನು ಬಳಸ್ತಿದ್ದೀನಿ. ಮೈದಾ ಹಿಟ್ಟಿನಲ್ಲಿ ಲಟ್ಟಿಸ್ಕೊತೀನಿ. ಇದನ್ನು ಒಂದೇ ಸಾರಿ ಈ ಥರ ಚಪಾತಿ ಅದಕ್ಕೆ ಒತ್ತಿ ಮಡಗ್ಬಿಟ್ಟು ಆಮೇಲೆ ಎಣ್ಣೆನಲ್ಲಿ ಒಂದೊಂದೇ ಫ್ರೈ ಮಾಡ್ಕೊತೀನಿ. ನೋಡಿ, ಈ ರೀತಿ ಸ್ವಲ್ಪ ಸಣ್ಣದಾಗೇ ಲಟ್ಟಿಸ್ಕೋಬೇಕು. ಮೈದಾ ಹಿಟ್ಟು ಹಾಕ್ಕೊಂಡೆ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ನೀಟಾಗಿರುತ್ತೆ. ಪೂರಿ ನೀಟಾಗಿ ಬರುತ್ತೆ. ನೋಡಿ, ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಒಂದೊಂದೇ ಪೂರಿನ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ಹೈ ಫ್ಲೇಮೆಲ್ಲ ಇಟ್ಕೋಬೇಕು ಪೂರಿನ ಕರಿಬೇಕಾದ್ರೆ. ಮತ್ತು ಇದು ಬೇಯಬೇಕಾದ್ರೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋದ್ರಿಂದನೂ ಕೂಡ ತುಂಬ ನೀಟಾಗಿ ಉಬ್ಬಿ ಬರುತ್ತೆ. ನಾನು ಮಾಡಿರೋ ಪೂರಿ ಎಲ್ಲ ಯಾವ ರೀತಿ ಉಬ್ಬಿ ಬಂದಿದೆ ನೋಡಿ. ತುಂಬ ಚೆನ್ನಾಗಾಗಿತ್ತು ಪೂರಿ ನಮ್ಮನೆಯಲ್ಲಂತೂ. ಕಲರಿಗೂ ಕೂಡ ಕಾಣಿಸ್ತಿದೆ. ಅಷ್ಟು ಮಂದನೂ ಇಲ್ಲ, ಅಷ್ಟು ತೆಳ್ಳೂ ಇಲ್ಲ, ಮೀಡಿಯಮ್ ರೀತಿನೆಲ್ಲ ಇದೆ. ಇಷ್ಟದಕ್ಕೆ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆಯಲ್ಲಿ, ಸಾಗು ಜೊತೆಯಲ್ಲಿ, ಆಲೂಗೆಡ್ಡೆ ಸಾಗು ಜೊತೆಯಲ್ಲಿ ಎಲ್ಲವಕ್ಕೂ ಕೂಡ ಸೂಟ್ ಆಗುತ್ತೆ ಈ ರೆಸಿಪಿ. ಯಾರಿಗಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಇಡಿ, ಯಾರಾದರೂ ವಿಡಿಯೋ ನೋಡಿ. ಸೊ ನಾನು ಪೂರಿ ಜೊತೆಯಲ್ಲಿ ತರಕಾರಿ ಸಾಗು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ.